ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀಡಿಂಗ್ ಮಾಡ್ತೀನಿ ಅಂದರೆ, ಯಾವ ಕುರಿತಾಗಿ ರೀಡಿಂಗ್ ಮಾಡ್ತೀನಿ ಅಂದರೆ, ನಿಮ್ಮ ಶತ್ರು, ನಿಮ್ಮ ಎನಿಮಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಅವ್ರ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನಾದರೂ ನಿಮ್ಮ ಅಗೇನ್ಸ್ಟ್ ಪ್ಲಾನ್ ಮಾಡ್ತಾ ಇದ್ದಾರಾ, ಅವ್ರು ಏನ್ ವಿಚಾರ ಮಾಡ್ತಾ ಇದ್ದಾರೆ, ನಿಮ್ಮ ಎನಿಮಿ ಮತ್ತು ಅವರ ಥಾಟ್ ಪ್ರೋಸೆಸ್ ನಿಮ್ಮ ವಿಷಯವಾಗಿ, ನಿಮ್ಮ ಲೈಫ್ ವಿಷಯವಾಗಿ ಅವ್ರು ಏನು ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ, ಇವರಿಂದ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಫ್ಯೂಚರ್ ನಲ್ಲಿ, ಇವರಿಂದ ಏನಾದ್ರೂ ಕಳಂಕಗಳು, ಪ್ರಾಬ್ಲಮ್ಸ್, ಏನಾದ್ರೂ ಒಂದು ಡಿಸ್ಟರ್ಬೆನ್ಸ್ ಮಾಡ್ತಾರಾ ನಿಮ್ ಲೈಫ್ ನಲ್ಲಿ ಅಂತ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗತ್ತೆ. ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬರ್ಬೋದು, ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಸೊ ನಿಮ್ಮ ಶತ್ರು ಯಾರಿದ್ದಾರೆ, ಎನಿಮಿ ಯಾರಿದ್ದಾರೆ ಪ್ರೆಸೆಂಟ್ ನಲ್ಲಿ, ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ನಿಮ್ಗೆ ಯಾರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದಾರೆ, ನಿಮ್ಗೆ ಯಾರು ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇಲ್ಲ, ಪ್ರೆಸೆಂಟ್ ಯಾರು ಹರ್ಟ್ ಮಾಡ್ತಾ ಇದಾರೆ, ಆ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು 3ರಲ್ಲಿ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ನಾನು ಎಂದಿನಂತೆ ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ ಬಗ್ಗೆ, ಮತ್ತು ಫ್ಯೂಚರ್ ಇವರಿಂದ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ, ಇದ್ರ ಬಗ್ಗೆ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗತ್ತೆ ಖಂಡಿತ. ಸೊ ಈ ವ್ಯಕ್ತಿ ಬಗ್ಗೆನೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ, ಹಾಗೂ ಅವರಿಂದ ಏನಾದ್ರೂ ಆತಂಕಗಳು ಮುಂದೆ ಇದೆಯಾ, ಮತ್ತೆ ಯೂನಿವರ್ಸ್ ಇಂದ ಮೆಸೇಜಸ್ ಕೂಡ ನಾನು 2 ತೆಗಿತಾ ಇದ್ದೀನಿ ನಿಮ್ಗೋಸ್ಕರ. ಗೈಡೆನ್ಸ್ ಏನಾಗಿದೆ ಯೂನಿವರ್ಸ್ ಇಂದ, ಈ ಒಂದು ವಿಷಯಕ್ಕೆ ಗೈಡೆನ್ಸ್ ಏನಾಗಿದೆ. ಟೆನ್ ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತು 9 ಆಫ್ ವಾಂಡ್ಸ್ ಬರ್ತಾ ಇದೆ, 2 ಆಫ್ ಕಪ್ಸ್ ಬರ್ತಾ ಇದೆ, ಅದಾದ ನಂತರ ಫೂಲ್ ಕಾರ್ಡ್ ಬರ್ತಾ ಇದೆ, ಕಿಂಗ್ ಆಫ್ ವಾಂಡ್ಸ್. ಓ ವಾವ್, ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಏನ್ ನಡೆಯುತ್ತೆ ಮುಂದೆ ಅಂತ. ನೀವು ಹುಷಾರಾಗಿರ್ಬೇಕು, ಯಾಕೆಂದ್ರೆ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ, ನಿಮ್ ಅಗೇನ್ಸ್ಟ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಫೈರ್ ಇದೆ, ನೋ ಪೀಸ್ ಲೈಕ್ ಹೋಮ್, ನಿಮ್ಮ ಮನೆ ಹಾಳು ಮಾಡಕ್ಕೇನೆ ಅವರು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ನಿಮ್ ಲೈಫ್ ನಲ್ಲಿ ಯಾವಾಗ್ಲೂ ಕಷ್ಟಗಳನ್ನ ಕೊಟ್ಟಿದ್ದಾರೆ. ನಿಮ್ ಲೈಫ್ ನ ಈಗ ನೀವೊಂದ್ ಪ್ರಾಬ್ಲಮ್ ಎಲ್ಲಿ ಇದ್ದೀರಾ ಅಂದಾಗ ಆ ಪ್ರಾಬ್ಲಮ್ ನ ಜಾಸ್ತಿ ಮಾಡಿದ್ದಾರೆ ಬಿಟ್ರೆ ಕಮ್ಮಿ ಅಂತೂ ಮಾಡಿಲ್ಲ. ಮತ್ತು ನಿಮ್ಮ ನೋವನ್ನ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಡೆದಿದೆ ಹಿಂದೆ. ನೀವು ಒಂಥರ ದುಃಖದಲ್ಲಿದ್ರೆ ಅದನ್ನ ಅವರು ಒಂದ್ ರೀತಿಯಾಗಿ ಒಂದ್ ಮನುಷ್ಯತ್ವನೂ ಇಲ್ಲ ಈ ವ್ಯಕ್ತಿಗೆ. ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದೀರಾ, ಈ ವ್ಯಕ್ತಿಗೆ ಒಂದ್ ಸ್ವಲ್ಪ ಕೂಡ ಅನುಕಂಪ ಅನ್ನೋದು ಇಲ್ಲ. ಪ್ರೆಸೆಂಟ್ ನಲ್ಲಿ ಏನಂದ್ರೆ ಅವರು ಖುಷಿಯಾಗಿಲ್ಲ, ಯಾಕಂದ್ರೆ ಈಗ ಒಂದು ಪ್ಲಾನಿಂಗ್ ಮೋಡಲ್ ಇದಾರೆ. ಅವರು ಏನ್ ಮಾಡ್ಬೋದು, ನಿಮ್ ಲೈಫ್ ನ ಹೇಗ್ ಹಾಳು ಮಾಡ್ಬೋದು, ನೀವು ಇನ್ನ ಹೇಗೆ ಕಷ್ಟಗಳನ್ನ ಅನುಭವಿಸ್ಬೇಕು, ನೀವಿವಾಗ ಒಂದು ಬ್ಯಾಲೆನ್ಸ್ ನಲ್ಲಿದ್ದೀರಾ, ಲೈಫ್ ಸ್ಮೂತ್ ಆಗೇ ಇದೆ, ಅದವ್ರಿಗೆ ಗೊತ್ತಾಗಿದೆ. ಅದರಿಂದ ಅವ್ರು ಇವಾಗ ಏನ್ ಮಾಡೋದು ಅಂತ ಒಂದು ಯೋಚನೆಯಲ್ಲಿ ಮುಳುಗೋಗಿದ್ದಾರೆ ಈ ವ್ಯಕ್ತಿ. ಯಾವ ರೀತಿಯಾಗಿ ನಾನು ಏನೇನು ನನ್ನ ಟ್ಯಾಕ್ಟಿಕ್ಸ್ ನ ಬಳಸ್ಕೊಂಡು ಹಾಳು ಮಾಡ್ಬೋದು ಲೈಫ್ ನ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಮುಂದೆ ಏನ್ ಮಾಡ್ತಾರೆ ಅಂತಾನು ನಾನು ನಿಮ್ಗೆ ಹೇಳ್ತೀನಿ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ ಜೊತೆ ಫ್ರೆಂಡ್ಶಿಪ್ ನ ಬೆಳೆಸೋದು, ನಿಮ್ ಜೊತೆ ಮಾತನ್ನ ಬೆಳೆಸೋದು, ಮೀಟ್ ಮಾಡೋದು, ಇದೆಲ್ಲ ಟ್ರೈ ಮಾಡ್ತಾರೆ ಮಾಡಕ್ಕೆ. ಹಾಗೂ ನಿಮ್ಮ ಮುಂದೆ ಒಂದ್ ರೀತಿಯಾದ ಒಳ್ಳೆಯ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನ ತೋರಿಸ್ತಾರೆ. ನಾನು ಒಳ್ಳೆಯವನಾಗಿದ್ದೀನಿ, ಒಳ್ಳೆಯವಳಾಗಿದ್ದೀನಿ, ನಾನು ಬದಲಾಗಿದ್ದೀನಿ, ನಾನು ಒಳ್ಳೇದ್ ಬಯಸ್ತೀನಿ, ಆತರ ನಿಮ್ಮನ್ನ ನಂಬಿಕೆ ದ್ರೋಹ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮನ್ನ ನಂಬಿಸಕ್ ನೋಡ್ತಾರೆ. ಮುಂದೆ ಹಂಗೆ ಮಾಡ್ತಾರೆ ಅವರು. ವಿತ್ ಇನ್ ಅಪ್ಕಮಿಂಗ್ ಮಂತ್ಸ್ ನಲ್ಲಿ ಇದೇ ನಡೆಯುತ್ತೆ ಅವರಿಂದ. ಯಾಕಂದ್ರೆ ಅವ್ರಿಗೆ ನಿಮ್ಮಿಂದ ಇನ್ಫಾರ್ಮೇಶನ್ ತಿಳ್ಕೊಬೇಕು, ನಿಮ್ ಲೈಫ್ ಹೇಗಿದೆ ಅಂತ ಅವ್ರು ತಿಳ್ಕೊಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಿಮ್ಮ ಹತ್ರ ಫ್ರೆಂಡ್ಶಿಪ್ ನ ಬೆಳೆಸ್ಕೊಂಡ್ರೆ ನೀವೆಲ್ಲ ಅವ್ರ ಹತ್ರ ಹಂಚ್ಕೊಳ್ತೀರಾ ಅನ್ನೋ ಒಂದು ನಿಮ್ಮ ಟ್ರಸ್ಟ್ ನ ಗೇನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ. ಫೂಲ್ ಮಾಡ್ತಾರೆ ಅಂತಾನು ಹೇಳ್ತೀನಿ, ಯಾಕಂದ್ರೆ ಇದು ಫೂಲ್ ಕಾರ್ಡ್, ಗ್ರೀನ್ ಮ್ಯಾನ್ ಬರ್ತಾ ಇದೆ, ಫೂಲ್ ಕಾರ್ಡ್ ಬಂದಿದೆ. ಇದ್ರ ಅರ್ಥ ಏನಂದ್ರೆ, ನಿಮ್ಮ ನಂಬಿಕೆನ ಪಡೆದು ಅದರಲ್ಲಿ ಮೋಸ ಮಾಡಕ್ಕೆ ಎಲ್ಲಾ ರೀತಿಯಾದ ಹುನ್ನಾರ ಹಾಕ್ತಾ ಇದಾರೆ.
ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಫೈರ್ ಎಲಿಮೆಂಟ್ ಜಾಸ್ತಿ ಇದೆ. ಈ ವ್ಯಕ್ತಿಗೆ ಕಿಚ್ಚು ಜಾಸ್ತಿ ಇದೆ ನಿಮ್ಮ ಬಗ್ಗೆ. ಅಂದ್ರೆ ನಿಮ್ಗೆ ಒಳ್ಳೇದಾದ್ರೆ ಸಹಿಸಕ್ಕಾಗಲ್ಲ, ಒಂಥರ ನೆಗೆಟಿವಿಟಿ ಪರ್ಸನ್ ಇವರು. ಹಾಗೂ ಈ ವ್ಯಕ್ತಿನ ನೀವು ಒಂದ್ ಸ್ವಲ್ಪ ಹತ್ರ ಸೇರಿಸ್ಕೊಂಡ್ರು ನಿಮ್ಗೆ ಲಾಸ್ ಆಗತ್ತೆ, ಪೇನ್ ಆಗತ್ತೆ, ಪ್ರಾಬ್ಲಮ್ಸ್ ಆಗತ್ತೆ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಇಲ್ಲಿ ನೋಡ್ಬೋದು, ಮನೆಯಲ್ಲೇ ಕಲಹ ತರಕ್ಕೆ ಟ್ರೈ ಮಾಡ್ತಾರೆ ಈ ವ್ಯಕ್ತಿ. ನಿಮ್ಮ ಮನೆ ನೆಮ್ಮದಿ ಹಾಳು ಮಾಡೋದು, ಹಾಗೂ ನಿಮ್ಮ ಮನೆನೇ ಅಲ್ಲೋಲ ಕಲ್ಲೋಲ ಆಗೋಗೆ ಮಾಡುವಂಥದ್ದು, ಈಗೆಲ್ಲ ಅವರು ಒಂದು ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಈಗೇನೋ ನಡೀತಾ ಇಲ್ಲ, ಆದ್ರೆ ಮುಂದೆ ನಡೆಯೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗೂ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಮನೆ ಹಾಳು ಮಾಡಕ್ಕೆ ಇವರು ಬರ್ತಾರೆ ಮುಂದೆ ಅಂತಾನೆ ತೋರಿಸ್ತಾ ಇದೆ. ನೀವು ತುಂಬಾ ಹುಷಾರಾಗಿರ್ಬೇಕು, ಯಾಕೆಂದ್ರೆ ಇವ್ರನ್ನ ನೀವೆಷ್ಟು ನಂಬ್ತೀರಾ, ಇವರಿಂದ ನಿಮ್ಗೆ ಅಷ್ಟೇ ದ್ರೋಹ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ಬದಲಾದ್ರು, ನಾನು ಇವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ತೀನಿ, ಒಂದು ಹೊಸ ಚಾಪ್ಟರ್ ಶುರು ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಅನ್ನುವಂತ ಒಂದು ಭ್ರಮೆಯಲ್ಲಿ ದಯವಿಟ್ಟು ಇರಬೇಡಿ. ಯಾವತ್ತಿದ್ರೂ ಈ ವ್ಯಕ್ತಿ ನಿಮಗೆ ಒಬ್ಬ ಪ್ರಾಬ್ಲಮ್ ಆಗೇ ಇರ್ತಾರೆ. ಈ ಕೂಡ್ಲೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಐ ಆಮ್ ಪವರ್ಫುಲ್, ಐ ವಿಲ್ ನೆವರ್ ಬಿ ಫೂಲ್ಡ್ ಅಂತ ಹಾಕಿ ಕ್ಲೇಮ್ ಮಾಡಿ. ಐ ಕ್ಲೇಮ್ ಇಟ್, ಐ ಆಮ್ ಪವರ್ಫುಲ್ ಅಂಡ್ ಐ ವಿಲ್ ನೆವರ್ ಬಿ ಫೂಲ್ಡ್. ನಾನು ಮೋಸ ಹೋಗುವಂತ ವ್ಯಕ್ತಿ ಅಲ್ಲ, ನಾನು ಯಾವಾಗ್ಲೂ ಬುದ್ಧಿವಂತಿಕೆಯಾಗೇನೆ ಮುಂದೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬಂದ್ರು ಫೇಸ್ ಮಾಡ್ತೀನಿ ಅಂತ ಕಮೆಂಟ್ ನಲ್ಲಿ ನಿಮ್ದೇ ಆದ ವರ್ಡ್ಸ್ ಹಾಕಿ. ನಾನು ಹೇಳೋದನ್ನೇ ಹಾಕಿ ಅಂತಾನು ಹೇಳ್ತಾ ಇಲ್ಲ, ಆದ್ರೆ ನಾನು ಹೇಳೋದು ಅರ್ಥ ಮಾಡ್ಕೊಂಡಾದ್ರೂ ನೀವು ಕಮೆಂಟ್ ನಲ್ಲಿ ಹಾಕಿ. ಯಾಕಂದ್ರೆ ನಾನು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನೋಡ್ತಾ ಇದ್ದೀನಿ. ಇಂಗ್ಲಿಷ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಳಸಬೇಡಿ, ಕನ್ನಡದಲ್ಲೇ ನಾನು ಹೇಳೋದನ್ನ ನೀವು ಅಂದ್ರೆ ಕಮೆಂಟ್ ಮಾಡಬಹುದು. ಸೊ ಏನ್ ಹೇಳ್ತಾ ಇದ್ದೀನಿ, ಐ ಆಮ್ ಪವರ್ಫುಲ್ ಮತ್ತು ಐ ಆಮ್ ಸ್ಮಾರ್ಟ್, ಐ ಕ್ಲೇಮ್ ಇಟ್, ಇದನ್ನ ನಾನು ನಂಬುತ್ತೀನಿ ಅಂತ ಕ್ಲೇಮ್ ಇಟ್, CLAIM, ಕ್ಲೇಮ್ ಇಟ್ ಅಂತ ಕಮೆಂಟ್ ಮಾಡಿ. ಸೊ ಈ ವ್ಯಕ್ತಿ ನಿಮ್ ಲೈಫಲ್ಲಿ ಮತ್ತೆ ಬರ್ತಾರೆ, ಹುಷಾರಾಗಿರಿ. ಯಾಕಂದ್ರೆ ಇವರು ಮೋಸ ಮಾಡಕ್ಕೆ ಹುಟ್ಟಿದ್ದಾರೆ, ನಿಮ್ ಲೈಫ್ನ ನಾಶ ಮಾಡಕ್ಕೆ ಬರ್ತಾ ಇದ್ದಾರೆ. ಸೊ ಇದು ನೀವು ತಡಿಬಹುದು, ಬಿಕಾಸ್ ಈಗ ಗೊತ್ತಾಗಿದೆ ನಿಮಗೆ. ನಂಬಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ, ಯಾಕಂದ್ರೆ ಇವರು ನಿಮ್ಮ ಲೈಫ್ನ ಒಂದು ಸ್ಟ್ರೆಸ್ ತರಕ್ಕೆ ಮತ್ತು ನಿಮ್ ನೆಮ್ಮದಿನ ಹಾಳು ಮಾಡಕ್ಕೆ ನಿಮ್ ಹತ್ರ ಬರ್ತಾ ಇದಾರೆ. ಆಸ್ ಐ ಟೋಲ್ಡ್, ಕಾಂಟ್ಯಾಕ್ಟ್ ಮಾಡೋದು, ಕಾಲ್ ಮಾಡೋದೆಲ್ಲ ಮಾಡಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಇವರು ಒಳ್ಳೆ ಉದ್ದೇಶ ಇಲ್ಲ, ಇವ್ರು ಬದಲಾಗೋದು ಇಲ್ಲ, ವ್ಯಕ್ತಿ ಬದಲಾಗಲ್ಲ. ಓಕೆ, ಸೊ ಚಾನ್ಸ್ ಕೊಡ್ಲೇಬಾರ್ದು ನೀವು ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು. ಈ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಈ ವ್ಯಕ್ತಿಯನ್ನ ನೆನೆಸ್ಕೊಳ್ಳಿ. ನಿಮ್ಮ ಎನಿಮಿ, ನಿಮ್ಮ ಶತ್ರುವನ್ನ ನೆನೆಸ್ಕೊಳ್ಳಿ. ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ ಬಗ್ಗೆ, ಫ್ಯೂಚರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಅವ್ರು ಏನು ಹುನ್ನಾರ ಹಾಕ್ತಾ ಇದಾರೆ, ವಾಟ್ ಇಸ್ ದ ಪ್ಲಾನ್, ಆನ್ ದ ಹೋಲ್ ಏನ್ ಪ್ಲಾನ್ ಅಂತ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ನಾನು ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನಿಮ್ಗೆ ಏನಾದ್ರೂ ಸೆಪರೇಟ್ ಆಗಿ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಬೇಕಿದೆ ಅಂದ್ರೆ ತಗೋಬಹುದು. ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಮತ್ತು 3 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸನ್ ಕಾರ್ಡ್ ಬಂದಿದೆ, ಹಾರ್ಟ್ ಬ್ರೇಕ್ ಬಂದಿದೆ ನೋಡಿ, ಕ್ವೀನ್ ಆಫ್ ಸ್ಪೋರ್ಟ್ಸ್. ಇವ್ರು ಮತ್ತೆ ಬರ್ತಾರೆ ನಿಮ್ ಲೈಫ್ ನಲ್ಲಿ. ಕ್ಯೂರಿಯಾಸಿಟಿ ಜಾಸ್ತಿ, ನೀವ್ ಚೆನ್ನಾಗಿದ್ದೀರಾ ಅಂದ್ರೆ ಇವ್ರಿಗೇನೋ ಒಂಥರ ನರಳುತ್ತಾ ಹೋಗ್ತಾರೆ. ವೈ ಬರ್ತಾ ಇದೆ, ನೆವರ್ ಎಂಡಿಂಗ್ ಸ್ಟೋರಿ. ನಿಮ್ಮ ಲೈಫ್ ನಲ್ಲಿ ಡ್ರಾಮಾ ತರೋದೇ ಇವರಿಗೆ ಕೆಲಸ, ಈ ವ್ಯಕ್ತಿಗೆ. ಓಕೆ, ಇತ್ತೀಚೆಗೆ ನಿಮಗೆ ದುಃಖವನ್ನ ಉಂಟು ಮಾಡಿದ್ದಾರೆ, ನಿಮ್ಮ ಲೈಫ್ನ ಇಂಬ್ಯಾಲೆನ್ಸ್ ಮಾಡಿದ್ದಾರೆ, ಹಾಗೂ ನಿಮ್ಗೆ ಅಘಾತವಾಗಿರುವಂತಹ ಪೇನ್ ಅಂದ್ರೆ ನಿಮ್ ರಿಲೇಶನ್ಶಿಪ್ ಹಾಳಾಗಿದೆ. ಈ ವ್ಯಕ್ತಿ ನಿಮ್ ಲೈಫಲ್ಲಿ ಬಂದಿರೋದಕ್ಕೆ ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಮಾನಸಿಕವಾಗಿ ಕುಗ್ಗಿದ್ದೀರಾ ಈ ವ್ಯಕ್ತಿಯಿಂದ. ಮತ್ತು ನಿಯರ್ ಫ್ಯೂಚರ್ ಸನ್ ಬರ್ತಾ ಇದೆ. ಸೊ ಇನ್ನೊಂದ್ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ. ಓಕೆ, ಇನ್ನೊಂದ್ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ. ಮತ್ತೆ ಇವರ ವ್ಯಕ್ತಿತ್ವ ಇದೆ ನೋಡಿ ಹೀಗೇನೆ, ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಚುಚ್ಚುವುದು, ಕೊಂಕು ಮಾತಾಡೋದು, ಸರ್ಕಾಸಮ್, ವ್ಯಂಗ್ಯತನ ಇದೆಲ್ಲ ಹೆಚ್ಚು ಇದೆ ಈ ವ್ಯಕ್ತಿಯಲ್ಲಿ. ಹಾಗೂ ಈ ವ್ಯಕ್ತಿ ಹೇಗೆ ಅಂದ್ರೆ, ನಾನ್ ಮಾತ್ರ ಖುಷಿಯಾಗಿರ್ಬೇಕು, ನನ್ನನ್ನು ಬಿಟ್ಟು ಇನ್ಯಾರು ಖುಷಿಯಾಗಿರ್ಬಾರ್ದು, ಸ್ಪೆಷಲಿ ನೀವು ಖುಷಿಯಾಗಿರ್ಬಾರ್ದು. ನಿಮ್ಮ ಖುಷಿಯೆಲ್ಲ ಅವರೇ ಅನುಭವಿಸಕ್ ನೋಡ್ತಾರೆ, ಅವರೇ ಅದನ್ನ ಕಿತ್ಕೊಳಕ್ ನೋಡ್ತಾರೆ. ಸೊ ಈಗ್ಲೂ ಅದೇ ಯೋಚನೆ ಇದೆ ಅವ್ರಿಗೆ. ಈಗ ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿದಾರಲ್ಲ, ಸಮಾಧಾನ ಆಗಿದೆ, ಮತ್ತೆ ಬರ್ತಾರೆ, ಮತ್ತೆ ಬಂದು ನಿಮ್ಗೆ ನೋವು ಉಂಟು ಮಾಡ್ತಾರೆ. ಸೊ ಪ್ರೆಸೆಂಟ್ ಏನಾಗಿದೆ ಅಂದ್ರೆ, ಅವ್ರು ಸಮಾಧಾನವಾಗಿದ್ದಾರೆ, ನಿಮ್ಗೆ ನೋವು ಉಂಟು ಮಾಡಿ ಸಮಾಧಾನವಾಗಿದ್ದಾರೆ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಅವರು ನಿಮ್ಮನ್ನ ಈಕ್ವಲ್ ಆಗಿ ಒಂದು 2 ಕ್ವೀನ್ಸ್ ಬಂದಿರೋದ್ರಿಂದ ಇದು ಪವರ್ ಸ್ಟ್ರಗಲ್ ಅಂತ ಹೇಳ್ತೀವಿ. ಪವರ್ ಸ್ಟ್ರಗಲ್ ಅಂದ್ರೆ ಏನು,
ನಾನೇ ಮೇಲಿರ್ಬೇಕು, ನಾನೇ ಗೆಲ್ಲಬೇಕು, ಅಹಂ ಭಾವನೆ ಈ ವ್ಯಕ್ತಿಗೆ ಜಾಸ್ತಿ ಇದೆ. ನಿಮ್ಮಲ್ಲಿ ಪವರ್ ಇದೆ ಅಂತ ಅವ್ರಿಗೆ ಗೊತ್ತಿದೆ. ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ನೀವು ತುಂಬಾ ಅನುಕೂಲವಾಗಿದ್ದೀರಾ, ನೀವು ತುಂಬಾ ಖುಷಿಯಾಗಿದ್ದೀರಾ, ಇದೆಲ್ಲ ಅವ್ರಿಗೆ ಗೊತ್ತಿದೆ. ಹಾಗೂ ನೀವು ಕೇಪಬಲ್ ಇದ್ದೀರಾ, ನೀವೇನನ್ನ ಸಾಧನೆ ಮಾಡೋಷ್ಟು ನಿಮ್ಗೆ ಒಂದು ಶಕ್ತಿ ಇದೆ ಅಂತಾನು ಗೊತ್ತಿದೆ. ಆದ್ರೆ ಅದ್ ಗೊತ್ತಿದ್ರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ನ ವೀಕ್ ಮಾಡಕ್ ನೋಡ್ತಾರೆ, ನಿಮ್ಮನ್ನ ಇಮೋಷನಲಿ ವೀಕ್ ಮಾಡ್ತಾರೆ, ಹಾಗೂ ನಿಮ್ಗೇನೋ ಒಂದು ಹೇಳ್ಬಿಟ್ಟು ಮೂಡ್ ಹಾಳು ಮಾಡ್ಬಿಡ್ತಾರೆ. ನಿಮ್ಮ ಮನಸ್ಥಿತಿನ ಚಂಚಲವಾಗಿ ಮ್ಯಾನಿಪುಲೇಟ್ ಮಾಡೋದು. ಮತ್ತು ನೀವೊಂದು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಜಡ್ಜ್ ಮಾಡ್ಲೇಬೇಕು ಇವ್ರನ್ನ. ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ಬದಲಾಗಲ್ಲ, ಮತ್ತೆ ಬರ್ತಾರೆ ವಾಪಸ್. ಮತ್ತು ಈ ವ್ಯಕ್ತಿ ಏನಂದ್ರೆ ವೈ ಅಂತ ಹೇಳ್ತಾ ಇದ್ದಾರೆ. ವೈ ಅಂದ್ರೆ ನನ್ನ ಲೈಫ್ ಯಾಕೆ, ಅವ್ರು ಏನು ಅಂದ್ರೆ ನಿಮ್ಮ ಲೈಫ್ನ ಅವ್ರ ಲೈಫ್ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ, ಆಯ್ತಾ. ಮತ್ತು ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಲೈಫ್ ಯಾಕೆ ಇವ್ರ ಲೈಫ್ ಅಷ್ಟು ಚೆನ್ನಾಗಿಲ್ಲ, ಅಂದ್ರೆ ನಿಮ್ಮ ಲೈಫ್ ಅಷ್ಟು ಅವ್ರ ಲೈಫ್ ಯಾಕೆ ಚೆನ್ನಾಗಿಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಸೊ ಅದರಿಂದ ಏನಾಗುತ್ತೆ, ಕಿಚ್ಚು ಜಾಸ್ತಿ ಆಗುತ್ತೆ. ಅದಕ್ಕೆ ನನಗೆ ಸಿಗದೆ ಇರೋದು ನಿಮಗೂ ಸಿಗ್ಬಾರ್ದು, ಅಂದ್ರೆ ತನಗೆ ಸಿಗದೆ ಇರುವಂತದ್ದು ನಿಮಗೂ ಸಿಗ್ಬಾರ್ದು ಅನ್ನುವಂತ ಒಂದು ಹಠ ಇದೆ. ಹಾಗೂ ಈ ವ್ಯಕ್ತಿ ಇದಾರಲ್ಲ, ನೆಗೆಟಿವ್, ತುಂಬಾ ನೆಗೆಟಿವ್ ಪರ್ಸನ್. ಈ ವ್ಯಕ್ತಿ ನಿಮ್ ಮನೆಗೆ ಬಂದ್ರೆ ಮನೆಯಲ್ಲಿ ನೆಮ್ಮದಿ ಹೋಗ್ಬಿಡುತ್ತೆ. ಸೊ ಸ್ವಲ್ಪ ಅವಾಯ್ಡ್ ಮಾಡಕ್ಕಾಗುತ್ತೆ ಅಂದ್ರೆ ಅವಾಯ್ಡ್ ಮಾಡ್ಬಿಡಿ. ನೋ ಕಾಂಟ್ಯಾಕ್ಟ್ ಇಟ್ಕೊಳ್ತೀರಾ, ಇದು ತುಂಬಾ ಒಳ್ಳೇದು. ಅವ್ರೇನಾದ್ರೂ ಒಬ್ಬ ಫ್ಯಾಮಿಲಿ ಮೆಂಬರ್ ಏನಾದ್ರು ಆಗಿದ್ರೆ ಅವಾಯ್ಡ್ ಕಂಪ್ಲೀಟ್ ಮಾಡಕ್ ಆಗಲ್ಲ. ಲೈಕ್ ನೀವು ಅದನ್ನ ಮಾಡಕ್ಕೂ ಆಗೋದಿಲ್ಲ ಅಲ್ವಾ ಯಾವಾಗ್ಲೂ. ಸೊ ಎಷ್ಟಾಗುತ್ತೋ ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಯಾಕಂದ್ರೆ ನಿಮ್ ಖುಷಿನ ಅವರು ಎಂಜಾಯ್ ಮಾಡಲ್ಲ, ನಿಮ್ ಖುಷಿನ ಅವರು ದುಃಖ ಪಡ್ತಾರೆ. ಅಯ್ಯೋ ಇವ್ರು ಒಳ್ಳೇದಾಗ್ತಾ ಇದೆಯಲ್ಲ ಅಂತ ದುಃಖ ಪಡ್ತಾರೆ. ಸೊ ಮತ್ತೆ ವಾಪಸ್ ಬರ್ತಾರೆ. ಸೊ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಬೇಕು ನೀವೇನಂದ್ರೆ, ಐ ಆಮ್ ಅ ಕ್ವೀನ್, ಐ ಆಮ್ ಅ ಕಿಂಗ್. ನೀವು ಹುಡುಗ ಆಗಿದ್ರೆ ಕಿಂಗ್ ಹಾಕಿ, ಹುಡುಗಿ ಆಗಿದ್ರೆ ಕ್ವೀನ್ ಹಾಕಿ. ಐ ಆಮ್ ಅ ಕಿಂಗ್, ಐ ಆಮ್ ಅ ಕ್ವೀನ್, ಐ ಆಮ್ ಪವರ್ಫುಲ್, ಐ ಆಮ್ ಅವೇರ್ ಅಂತ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಐ ವಿಲ್ ವಿನ್ ಅಂತ ಹಾಕಿ. ಇದೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಐ ಕ್ಲೇಮ್ ಇಟ್ ಅಂದ್ರೆ ಇದು ನನಗೆ ಗೊತ್ತಿದೆ, ಇದು ನಡೀತಾ ಇದೆ ಅಂತ ನನಗೆ ಗೊತ್ತಿದೆ, ಹಾಗೂ ಈ ವ್ಯಕ್ತಿನ ನಾನು ಹ್ಯಾಂಡಲ್ ಮಾಡ್ತೀನಿ. ಸೊ ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ, ಇವ್ರು ಇಂಥವ್ರು ಅಂತ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಿದೆ. ಇವ್ರನ್ನ ಹ್ಯಾಂಡಲ್ ಮಾಡೋದು ನಿಮ್ಗೆ ಸುಲಭ ಆಗತ್ತೆ. ಯಾವುದೇ ಕಾರಣಕ್ಕೂ ನೀವು ಇವ್ರನ್ನ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರು ಮತ್ತೆ ಬರ್ತಾರೆ ನಿಮ್ ಲೈಫ್ಗೆ ವಿತಿನ್ ಫ್ಯೂ ವೀಕ್ಸ್. ವಾಪಸ್ ಬಂದು ಏನೋ ಒಂದು ಹೇಳಿ ನಿಮ್ ಮನಸ್ಥಿತಿನ ಹಾಳು ಮಾಡ್ತಾರೆ. ಅವ್ರಿಗೇನಂದ್ರೆ ನಿಮ್ಮ ದಿನ ಹಾಳು ಮಾಡ್ಬೇಕು, ನಿಮ್ಮ ಮನೆಯಲ್ಲಿರೋ ಖುಷಿನ ಹಾಳು ಮಾಡ್ಬೇಕು, ನಿಮ್ಮ ಪೀಸ್ ಆಫ್ ಮೈಂಡ್ ನ ಹಾಳು ಮಾಡ್ಬೇಕು. ಇದೇ ಯೋಚನೆ. ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದಾರೋ ಇಲ್ವೋ, ನಿಮ್ ಲೈಫ್ ಬಗ್ಗೆ ಪ್ರತಿ ಕ್ಷಣ ಪ್ರತಿ ದಿನಾನು ಯೋಚನೆ ಮಾಡ್ತಿರ್ತಾರೆ. ಅದೇ ಪ್ರಾಬ್ಲಮ್ ಆಗಿದೆ. ಸೊ ಇವರಿಂದ ನೀವು ದೂರ ಇರಿ. ಯಾಕಂದ್ರೆ ಈಗ್ಲೂ ಕೂಡ ನಿಮ್ಮ ಎನಿಮಿ ನಿಮ್ಮ ಲೈಫ್ ನ ನಾಶ ಮಾಡಕ್ಕೆ ಹುನ್ನಾರ ಹಾಕ್ತಾ ಇದ್ದಾರೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು. ಈ ಒಂದು ಕಾರ್ಡ್ ಪೈಲ್ ರೀಡಿಂಗ್ ಯಾರು ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಿದ್ದೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಈ ಒಂದು ಕಾರ್ಡ್ ಪೈಲ್ ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ನಾನು ಈಗ ಮಾಡ್ತಿದ್ದೀನಿ. ನಿಮ್ಮ ಶತ್ರು, ಅಂದ್ರೆ ಈ ಶತ್ರು ನಿಮ್ ಬಗ್ಗೆ ಇವಾಗ ಏನ್ ಯೋಚನೆ ಮಾಡ್ತಾ ಇದಾರೆ, ಅವ್ರು ನಿಮ್ ಲೈಫ್ ಇಂದ ಹೋದ್ರಾ ಇದಾರಾ, ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ, ಇವ್ರು ನನ್ನ ಲೈಫ್ ನ ಬಿಟ್ರಾ ಅಂತ ಒಂದು ಯೋಚನೆ ಇರುತ್ತೆ. ಮತ್ತು ದೈವದಿಂದ ಮೆಸೇಜ್ ಏನಾಗಿದೆ ಅಂತ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಕ್ಸ್ ಆಫ್ ವಾಂಡ್ಸ್ ಬರ್ತಾ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತು 5 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ, ಲವರ್ಸ್ ಕಾರ್ಡ್ ಬರ್ತಾ ಇದೆ, ನೈಟ್ ಆಫ್ ಕಪ್ಸ್, 3 ಆಫ್ ವಾಂಡ್ಸ್. ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ರೀಡಿಂಗ್. ಕಮ್ಯುನಿಟಿ, ರೌಂಡ್ ಅಂಡ್ ರೌಂಡ್, 4 ಆಫ್ ಕಪ್ಸ್. ಸೊ ಒಂದು ಒಳ್ಳೆ ವಿಷಯ ನೀವೇನು ತಿಳ್ಕೊಬೇಕಿದೆ ಅಂದ್ರೆ, ಈ ವ್ಯಕ್ತಿ ನಿಮ್ಮ ಶತ್ರು, ನೀವ್ ಯಾರ ಬಗ್ಗೆ ಇವಾಗ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ಏನು ಮಾಡಕ್ಕಾಗಲ್ಲ ನಿಮ್ಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ವೀಕ್ ಆಗೇ ಇದ್ದಾರೆ, ಈ ವ್ಯಕ್ತಿ ವೀಕ್ ಆಗಿದ್ದಾರೆ. ಸೊ ಇವರು ಸ್ಟ್ರಾಂಗರ್ ಸಿಚುವೇಶನ್ ಪೊಸಿಷನ್ ಅಲ್ಲಿ ಇಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಅವ್ರು ಏನ್ ಮಾಡಿದ್ರು ಅದೊಂದು ಫ್ಲಾಪ್ ಶೋ ಆಗೋಗುತ್ತೆ. ಸೊ ನಿಮ್ಮನ್ನ ಅವರು ಎಕ್ಸ್ಟ್ರೀಮ್ ಇನ್ನೇನ್ ಮಾಡ್ಬೋದು ಅಂದ್ರೆ, ಒಂದು ನಿಮ್ ಹತ್ರ ಜಗಳ ಆಡ್ಬೋದು, ಹಾಗೂ ಏನಾದ್ರೂ ಒಂದು ಮಾತಿನ ಚಕಮಕಿ ಆಗ್ಬೋದು ಬಿಟ್ರೆ,
ಇನ್ನ ಅವ್ರು ಏನು ಮಾಡಕ್ಕಾಗಲ್ಲ. ಅಂದ್ರೆ ಹಿ ಆರ್ ಶಿ ಯಾರೇ ಆಗಿರ್ಲಿ, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವರು ನಿಮ್ ಲೈಫ್ ನ ಏನು ಮಾಡುವಂತ ಒಂದು ಸ್ಥಿತಿನಲ್ಲಿಲ್ಲ, ಅವ್ರ ಕೈಲಿ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಮತ್ತು ಈ ವ್ಯಕ್ತಿ ನಿಮ್ಮ ನಿಮ್ಮ ಒಂದು ಸಕ್ಸಸ್ ನ ಇತ್ತೀಚೆಗೆ ನೋಡಿದ್ದಾರೆ, ಹಾಗೂ ಆ ಸಕ್ಸಸ್ ನ ಅವರು ನೋಡಿ ಅದನ್ನ ಖುಷಿ ಪಡೋದ್ ಬಿಡಿ, ಅಂದ್ರೆ ಅವ್ರು ಅದನ್ನ ಎಂಜಾಯ್ ಮಾಡೋದ್ ಬಿಟ್ಬಿಡಿ, ಅವರು ಒಂಥರ ಕುಗ್ಗಿದ್ದಾರೆ, ಡಿಪ್ರೆಷನ್ಗೆ ಹೋಗಿದ್ದಾರೆ. ಆಕ್ಚುಲಿ ಅವರು ಒಂಥರ ಬೇಜಾರಲ್ಲಿದ್ದಾರೆ. ಆತರ ಅಂದ್ರೆ ನಿಮ್ಗೆ ಒಳ್ಳೇದಾಗೋಯ್ತು ಅನ್ನೋಂತ ಒಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ, ಆತರ ಒಂದು ನೋವಲ್ಲಿದ್ದಾರೆ. ಬಿಟ್ರೆ ಅದಕ್ಕೆ ಅವ್ರು ಏನೋ ಒಂದು ಆಕ್ಷನ್ ತಗೊಂಡಿಲ್ಲ. ಅಂಡ್ ಇನ್ನೊಂದೇನಂದ್ರೆ, ಇವ್ರು ಆಕ್ಟಿವ್ ಆಗಿ ನಿಮ್ ಲೈಫ್ ನಲ್ಲಿ ಇಲ್ಲ, ಆಕ್ಟಿವ್ ಆಗಿ ಅವ್ರು ಏನೂ ಮಾಡ್ತಾ ಇಲ್ಲ, ನಿಮ್ ಅಗೇನ್ಸ್ಟ್ ಆಗು ಏನೂ ಮಾಡ್ತಾ ಇಲ್ಲ. ಈ ವ್ಯಕ್ತಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನಿಮ್ದು ಏನೇ ಒಳ್ಳೇದ್ ನಡೆದ್ರು, ಏನೇ ಸಕ್ಸಸ್ ಲೈಫ್ ನಿಮ್ ಲೈಫ್ ನಲ್ಲಿ ಏನೇ ನಡೀತಿದ್ರು ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಅವ್ರು ಏನೋ ಅದಕ್ಕೆ ಒಂದು ಅಯ್ಯೋ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ನಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಏನ್ ಅನ್ಸ್ತಾ ಇದೆ ಇತ್ತೀಚೆಗೆ ಅಂದ್ರೆ, ನಿಮ್ಮನ್ನ ಗೆಲ್ಲಕ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಈ ಕೂಡ್ಲೆ ಕಮೆಂಟ್ ನಲ್ಲಿ ಏನ್ ಹಾಕ್ಬೇಕು ಅಂದ್ರೆ, ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದೀರಾ, ಆಕ್ಚುಲಿ ಈ ವ್ಯಕ್ತಿನ ನೀವು ತುಂಬಾ ಕುಗ್ಸಿದೀರಾ. ಆಕ್ಚುಲಿ ನೀವೇ ವಿನ್ ಆಗಿದ್ದೀರಾ. ಐ ಆಮ್ ಅ ವಿನ್ನರ್ ಅಂತ ಈ ಕೂಡ್ಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಐ ಕ್ಲೇಮ್ ಇಟ್, CLAIM ಕ್ಲೇಮ್ ಇಟ್ ಅಂತ ಕಮೆಂಟ್ ಮಾಡಿ. ಐ ಆಮ್ ಅ ವಿನ್ನರ್ ಅಂಡ್ ಐ ಕ್ಲೇಮ್ ಇಟ್ ಅಂತ ಈ ಕೂಡ್ಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಬಿಕಾಸ್ ನೀವು ಆಕ್ಚುಲಿ ಈ ವ್ಯಕ್ತಿಯಿಂದ ಒಂದು ಯಶಸ್ಸನ್ನ ಕಂಡಿದ್ದೀರಾ. ಅಂದ್ರೆ ನೀವು ಇವ್ರನ್ನ ತುಳಿದಿದ್ದೀರಾ ಹಾಗೂ ಜಯಿಸಿದೀರಾ. ಈ ವ್ಯಕ್ತಿಯನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟಿದ್ದೀರಾ. ಈ ವ್ಯಕ್ತಿ ಆಕ್ಟಿವ್ ಆಗಿ ಏನು ಮಾಡಕ್ ಆಗಲ್ಲ ನಿಮ್ ಲೈಫ್ ನಲ್ಲಿ. ಯಾಕಂದ್ರೆ ಆಸ್ ಐ ಟೋಲ್ಡ್, ಅವ್ರು ಏನೇ ಮಾಡಿದ್ರು ಕೂಡ ನಿಮಗ್ ಗೊತ್ತಾಗೋಗುತ್ತೆ. ನೀವು ಅವ್ರ ಮೈಂಡ್ ನ ತುಂಬಾ ಚೆನ್ನಾಗಿ ರೀಡ್ ಮಾಡಿದೀರಾ. ಸೊ ಇವ್ರನ್ನ ನೀವು ಗೆಲ್ತೀನಿ ಅನ್ನೋದಕ್ಕಿಂತ ಇವ್ರನ್ನ ನೀವು ಸೋಲ್ಸ್ಬಿಟ್ಟಿದೀರಾ. ಹಾಗೂ ಇವರಿಂದ ನಿಮ್ಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ, ಇವರಿಂದ ಯಾವ್ದೇ ರೀತಿಯಾದ ರಿಲೇಶನ್ಶಿಪ್ ಬೆಳೆಸ್ಬೇಕು ಅಂತದ್ದೇನು ಇಲ್ಲ. ಸೊ ನಿಮ್ ಲೈಫ್ ನ ನೀವು ತುಂಬಾ ಚೆನ್ನಾಗಿ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆಕ್ಚುಲಿ ಈ ವ್ಯಕ್ತಿ ಈ ತರ ಒಂದು ಸ್ಥಿತಿನಲ್ಲಿದ್ದಾರೆ. ತನ್ನ ಒಂದು ನೋವಲ್ಲೇ ನರಳುತ್ತಾ ಇದ್ದಾರೆ ಇವಾಗ. ನಿಮ್ ಲೈಫ್ ನಲ್ಲಿ ಅವ್ರು ಏನು ಅಂದ್ರೆ, ನಿಮ್ಗೆ ಏನಾದ್ರು ಕೆಟ್ಟದ್ ಮಾಡಕ್ ಹೋದ್ರೆ ಅವ್ರಿಗೆ ಕೆಟ್ಟದಾಗ್ತಾ ಇದೆ. ಆಕ್ಚುಲಿ ಅದೇ ಒಂದು ಪ್ರಾಬ್ಲಮ್ ಆಗಿರೋದಕ್ಕೆ ಅವ್ರು ಭಯ ಬಿದ್ದಿದ್ದಾರೆ. ಅಯ್ಯೋ ಇವ್ರ ತಂಟೆಗೆ ಹೋದ್ರೆ ನನ್ನ ಲೈಫ್ ಹಾಳಾಗೋಗುತ್ತೆ, ಹೋಗದೆ ಬೆಟರ್ ಅಪ್ಪ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ಈ ವ್ಯಕ್ತಿ ನಿಮ್ ಲೈಫ್ ನಲ್ಲಿ ಆಕ್ಟಿವ್ ಆಗಿಲ್ಲ. ಒಳ್ಳೇದಿದು, ಯಾಕೆಂದ್ರೆ ಆಕ್ಟಿವ್ ಆಗಿದ್ರೆ ಪ್ರಾಬ್ಲಮ್ ಆಗ್ಬಿಡ್ತಾ ಇತ್ತು. ಬಟ್ ಇವರು ಏನು ಮಾಡಕ್ ಆಗದೇ ಇಲ್ಲ. ಅವರು ಮಾಡಿ ಸೋತಿದ್ದಾರೆ, ಸೋತಿ ಕೊರಗುತ್ತಾ ಇದ್ದಾರೆ. ಹಾಗೂ ಏನ್ ಮಾಡಿದ್ರು ಕೂಡ ನನ್ನ ಕೈಲಿ ಯಾಕೆ ಸುಮ್ನೆ ಟೆನ್ಷನ್ ಏನಕ್ಕೆ ಮಾಡ್ಕೋಬೇಕು ಅಂತ ಅವರು ಗಿವ್ ಅಪ್ ಮಾಡ್ಬಿಟ್ಟಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಇನ್ ಯುವರ್ ಲೈಫ್. ವೆರಿ ಗುಡ್ ಫಾರ್ ಯು, ಬಿಕಾಸ್ ನಿಮ್ ಲೈಫ್ ಸ್ಮೂತ್ ಆಗಿ ಹೋಗುತ್ತೆ. ಹಾಗೂ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಒಂದೊಂದ್ಸಲ ಅನ್ಕೊಳ್ತೀರಾ ಏನಾದ್ರು ಮಾಡ್ತಾರಾ ಅಂತ, ಒಂದೊಂದು ಸಲ ಅನ್ಸುತ್ತೆ, ಯಾವಾಗ್ಲೂ ಅನ್ಸಲ್ಲ. ಬಟ್ ಕ್ಯೂರಿಯಾಸಿಟಿ ಲೆವೆಲ್ ಅಲ್ಲಿ ನೀವು ಯೋಚನೆ ಮಾಡ್ತಿದ್ದೀರಾ, ತಿಳ್ಕೊಬೇಕು ಅಂತ ಇದ್ದೀರಾ. ಅಂದ್ರೆ ಈ ವ್ಯಕ್ತಿ ಇದಾರಲ್ಲ, ಜನರಿಗೆ ತುಂಬಾ ಹೆದರ್ತಾರೆ. ಸೊಸೈಟಿ ಬಗ್ಗೆ ಒಂದು ಇಮೇಜ್ ನ ಕ್ರಿಯೇಟ್ ಮಾಡ್ಬೇಕು ಅನ್ನುವಂತ ಒಂದು ವಿಷಯ ಇರೋದಕ್ಕೆ ಅವ್ರು ಏನೋ ಎಕ್ಸ್ಟ್ರೀಮ್ ಸ್ಟೆಪ್ಸ್ ನ ತಗೊಂಡು ಏನೋ ನಿಮ್ ಲೈಫ್ ನ ಹಾಳು ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಕಮ್ಯುನಿಟಿ ಇರೋದ್ರಿಂದ, ಅಯ್ಯೋ ಜನ ನಾನ್ ಮಾಡೋಂಥದ್ನ ತಿಳ್ಕೊಂಡ್ಬಿಟ್ರೆ, ಕಂಡಿಡಿದ್ ಬಿಟ್ರೆ, ನಾನ್ ಸಿಕ್ಕಾಕೊಂಡ್ಬಿಟ್ರೆ ಅನ್ನೋ ಭಯ ಇದೆ. ಹಾಗೂ ಅವ್ರು ಮಾಡಿರೋ ತಪ್ಪನೆ ಮಾಡ್ತಾ ಇರೋದ್ರಿಂದ ನಿಮಗ್ ಗೊತ್ತು ಇವ್ರು ಹೀಗೆ ಮಾಡ್ತಾರೆ, ಈ ತರನೇ ನಡ್ಕೊಳ್ತಾರೆ ಅಂತ. ಅವ್ರು ಹೊಸದಾಗಿ, ದಿಸ್ ಪರ್ಸನ್ ಇಸ್ ನಾಟ್ ಸ್ಮಾರ್ಟ್. ಹೊಸದಾಗಿರುವಂತದ್ ಏನು ಅವರು ಒಂದು ಪ್ಲಾನ್ ಮಾಡ್ಕೊಂಡು ಬರೋದಿಲ್ಲ. ಅದೇ ಹಳೆ ಪ್ಲಾನ್ ಅಲ್ಲೇ ಬರ್ತಾರೆ ಅವರು, ಹಳೆ ಮಿಸ್ಟೇಕ್ಸ್ ನೇ ಮಾಡ್ತಾರೆ. ಸೊ ನಿಮಗ್ ಗೊತ್ತಾಗೋಗುತ್ತೆ, ಅಯ್ಯೋ ಇವ್ರು ಇದಕ್ಕೆ ಬಂದಿದ್ದಾರೆ ಅಂತ. ಅವ್ರನ್ನ ನೀವು ರೆಡ್ ಹ್ಯಾಂಡೆಡ್ ಆಗಿ ಹಿಡಿದು ಬಿಡ್ತೀರಾ. ಸೊ ಇದೆಲ್ಲ ಅವ್ರಿಗೆ ಗೊತ್ತಾಗೋಗಿರೋದಕ್ಕೆ ಈಗ ನಿಮ್ಮಿಂದ ದೂರನೇ ಇದ್ದಾರೆ. ಹಾಗೂ ನಿಮ್ಮ ಲೈಫ್ ನಲ್ಲಿ ಅವ್ರು ಯಾವುದೇ ರೀತಿಯಾದ ಪಾತ್ರವನ್ನು ವಹಿಸೋದಿಲ್ಲ ಇನ್ ದ ಫ್ಯೂಚರ್, ವಿಚ್ ಇಸ್ ಗುಡ್ ಫಾರ್ ಯು. ಯಾಕಂದ್ರೆ ನಾನು ಏನೂ ಪ್ರಾಬ್ಲಮ್ ನೋಡ್ತಾ ಇಲ್ಲ. ಯು ಆರ್ ಸೇಫ್, ಯು ಆರ್ ಪ್ರೊಟೆಕ್ಟೆಡ್. ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಐ ಆಮ್ ಪ್ರೊಟೆಕ್ಟೆಡ್ ಫ್ರಮ್ ದ ಯೂನಿವರ್ಸ್, ಐ ಕ್ಲೇಮ್ ಇಟ್ ಅಂತ. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಕಾರ್ಡ್ ಪೈ ಯಾರು ಸೆಲೆಕ್ಟ್ ಮಾಡಿದೀರಾ ರೀಡಿಂಗ್, ಬಿಕಾಸ್ ಈ ವ್ಯಕ್ತಿ ಸೋತೋಗಿದ್ದಾರೆ. ಓಕೆ, ಟೇಕ್ ಕೇರ್, ನಮಸ್ಕಾರ, ಥ್ಯಾಂಕ್ ಯು.